ನಮಸ್ಕಾರ ಸ್ನೇಹಿತರೆ, ನಾವು ನಮ್ಮ ಟೀಮ್ ಡೆವಲಪ್ ಮಾಡಿರೋಂಥ ಈ ಪ್ರೈಸ್ ಆಕ್ಷನ್ ಟೂಲ್ ಏನು ಅನ್ನೋದ್ರ ಬಗ್ಗೆ ಎಲ್ರಿಗೂ ತಿಳಿಸೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ಈ ಪ್ರೈಸ್ ಆಕ್ಷನ್ ಟೂಲ್ ಅನ್ನೋದು ಇದೊಂದು ಸಪೋರ್ಟ್ ರೆಸಿಸ್ಟೆಂಟ್ ಡ್ರಾ ಮಾಡೋಂಥ ಟೂಲ್ ಅಲ್ಲ. ಇದೇನು ಅಂತಂದರೆ ಇದು ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡೋಂಥ ಟೂಲ್. ಇದರಿಂದ ಏನಾಗುತ್ತೆ ಅಂದರೆ ಮಾರ್ಕೆಟು ಬ್ರೇಕ್ ಡೌನ್ ಆಗೋಂಥ ಲೆವೆಲ್ ಎಲ್ಲಿದೆ, ಬ್ರೇಕೌಟ್ ಲೆವೆಲ್ ಎಲ್ಲಿದೆ, ಮಾರ್ಕೆಟ್ ಯಾವ ಟ್ರೆಂಡಲ್ಲಿ ನಡೀತಾ ಇದೆ, ಟ್ರೆಂಡೇ ಬೇರೆ ಮತ್ತು ಬುಲ್ಲಿಶು ಬೇರಿಸೇ ಬೇರೆ. ಮಾರ್ಕೆಟು 200-300 ಪಾಯಿಂಟ್ ಇವತ್ತು ನಿಫ್ಟಿ 200-300 ಪಾಯಿಂಟ್ ಡೌನ್ ಆಗಿಬಿಟ್ರೆ, ಇಲ್ಲ 200-300 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ರೆ ಮಾರ್ಕೆಟ್ ಯಾವತ್ತು ಟ್ರೆಂಡ್ ಚೇಂಜ್ ಆಗಲ್ಲ. ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ನಿಫ್ಟಿ ಇಲ್ಲಿಂದ 23,350ರಿಂದ 23,775 ಗಂಟೆ ಹೋಯಿತು. ಇಲ್ಲಿ ಇದು ಇಲ್ಲಿಂದ ಇಲ್ಲಿ ಗಂಟೆ ಹೋದ್ರೂ ಕೂಡ ಇದರದ್ದು ಟ್ರೆಂಡ್ ಚೇಂಜ್ ಆಗಿಲ್ಲ. ಯಾಕೆಂದರೆ ಇದು ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಈ ಲೆವೆಲ್ ಇದೆಯಲ್ಲ, ಇದಕ್ಕೇನು ಹೇಳ್ತಾರೆ ಅಂದರೆ ಬುಲ್ಲಿಶ್ ಚೋಚ್ ಅಂತಾರೆ ಮಾರ್ಕೆಟ್ ಭಾಷೆಯಲ್ಲಿ. ಇದಕ್ಕೆ ಚೋಚ್ ಅಂತೇಳಿ ಅಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಅವಾಗ ಏನಾಗುತ್ತೆ, ಮಾರ್ಕೆಟ್ ತನ್ನ ಕ್ಯಾರೆಕ್ಟರ್ ಏನಿದೆ, ಬುಲ್ಲಿಶ್ ಕ್ಯಾರೆಕ್ಟರ್ ಇಲ್ಲ ಬೇರಿಶ್ ಕ್ಯಾರೆಕ್ಟರ್ ಏನಿದೆ, ಅದನ್ನು ತನ್ನ ಕ್ಯಾರೆಕ್ಟರ್ನ ಬದಲಾವಣೆ ಮಾಡಿಕೊಳ್ತದೆ. ಮಾರ್ಕೆಟ್ ಚೇಂಜ್ ಆಗುತ್ತೆ ಅವಾಗ ಈಗ ಇಲ್ಲಿ ಜಾಗದಿಂದ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ, ಬುಲ್ಲಿಶ್ ಟ್ರೆಂಡಲ್ಲಿ ಇದ್ದಿದ್ದು ಬೇರಿಶ್ ಆಗಿ ಚೇಂಜ್ ಆಗೋಗುತ್ತೆ. ಬುಲ್ಲಿಶ್ ಬೇರಿಶ್ ಇದೆಯಲ್ಲ, ಅದೇ ಬೇರೆ, ಟ್ರೆಂಡೇ ಬೇರೆ. ಈ ಟೂಲ್ ಏನು ವರ್ಕ್ ಮಾಡುತ್ತೆ ಅಂದರೆ, ಇದರಿಂದ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಯಾವ ಜಾಗದಿಂದ ಮಾರ್ಕೆಟ್ ಬ್ರೇಕ್ಔಟ್ ಆದಮೇಲೆ ಕನ್ಫರ್ಮ್ ಆಗುತ್ತೆ ಇದು ಬಾಟಮ್ ಆಯಿತು, ಇನ್ನು ಮಾರ್ಕೆಟ್ ಇದರಿಂದ ಕೆಳಗೆ ಹೋಗಲ್ಲ. ಆವಾಗ ನೋಡಿ, ಈ ಜಾಗದಿಂದ ಮಾರ್ಕೆಟ್ ಯಾವಾಗ ಇಲ್ಲಿ ಬ್ರೇಕ್ಔಟ್ ಆಯಿತು, ಬ್ರೇಕ್ಔಟ್ ಆದಮೇಲೆ ನೆಕ್ಸ್ಟ್ ಡೇ ಕೂಡ ಇಲ್ಲಿಂದ ಮಾರ್ಕೆಟ್ ಗ್ಯಾಪ್ ಅಪನ್ ಆಗಿತ್ತು. ಗ್ಯಾಪ್ ಅಪನ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇಲ್ಲಿಂದ ಫ್ಲಾಟ್ ಆಯಿತು. ಇಲ್ಲಿ ನೋಡಿ 24,250. ಮತ್ತು ಈ ಟೂಲ್ ಯಾವ ರೀತಿ ವರ್ಕ್ ಆಯ್ತದೆ ಅಂತೇಳಿ, ಈ ಟೂಲ್ ಈಗ ಈ ಜಾಗದಲ್ಲಿ ಕ್ಯಾಂಡಲ್ ಈಗ ಬ್ರೇಕ್ಔಟ್ ಆಯಿತು. ಈ ಬ್ರೇಕ್ಔಟ್ ಆದಾಗ ಈ ಬ್ರೇಕ್ಔಟ್ ಆಗೋಂಥ ಕ್ಯಾಂಡಲಲ್ಲಿ ಸ್ಟ್ರೆಂತ್ ಎಷ್ಟಿದೆ, ಎಷ್ಟು ಇದಿದೆ, ಅದ್ರ ತಕ್ಕಾಗಿ ನೆಕ್ಸ್ಟ್ ಲೆವೆಲ್ ಫ್ಲಾಟ್ ಆಗುತ್ತೆ. ಸುಮ್ಮನೆ ನೆಕ್ಸ್ಟ್ ಲೆವೆಲ್ ಹಾಗೆ ಹಿಂಗೆ ಬಂದ್ಬಿಡಲ್ಲ. ಈ ಬ್ರೇಕ್ಔಟ್ ಕ್ಯಾಂಡಲಲ್ಲಿ ಏನು ಸ್ಟ್ರೆಂತ್ ಇದೆ ಅದೇ ರೀತಿ ನೆಕ್ಸ್ಟ್ ಫ್ಲಾಟ್ ಆಗುತ್ತೆ. ಮತ್ತೆ ನೋಡಿ, ಇಲ್ಲಿ ಮತ್ತೆ ಗ್ಯಾಪ್ ಅಪನ್ ಆಯಿತು. ಗ್ಯಾಪ್ ಅಪನ್ ಆದಾಗ ನೆಕ್ಸ್ಟ್ ಲೆವೆಲ್ ಫ್ಲಾಟ್ ಆಯಿತು. 24,250 ಫ್ಲಾಟ್ ಆಯಿತು. ಅಂದರೆ ಇಲ್ಲಿ ಈ ಜಾಗದಲ್ಲಿ ಏನಾಗಿದೆ ಅಂದರೆ, ಇದು ಸ್ಟ್ರಾಂಗ್ ಸೆಲ್. ಯಾಕಂದರೆ ಸ್ಟ್ರಾಂಗ್ ಸೆಲ್ ಯಾಕೆ ಇಲ್ಲಿಂದ ಆಯಿತು ಅಂದರೆ, ಈಗ RSI ಏನಾಗಿದೆ, RSI ಈಗ 70 to 80 ಗಂಟೆ ಹೋಗಿದೆ. ಈಗ ಮಾರ್ಕೆಟ್ ಇಲ್ಲಿ ಗಂಟೆ ಹೋದಾಗ ಇನ್ನೂ ಕಂಟಿನ್ಯೂ ಮೇಲೆ ಹೋಗ್ತಾ ಇದ್ದರೆ ಕಂಟಿನ್ಯೂ ಮೇಲೆ ಹೋಗೋಲ್ಲ, ಇಲ್ಲ ಕೆಳಗಡೆ ಹೋಗ್ತಾ ಇದ್ರೆ ಕಂಟಿನ್ಯೂ ಕೆಳಗೆ ಹೋಗೋಲ್ಲ. ಅವಾಗ ಏನಾಗ್ತಿದೆ, ಈಗ RSI ನಮ್ಗೆ ಅವಶ್ಯಕತೆನೂ ಇಲ್ಲ. ಇದರಲ್ಲೇ ನೋಡಿ, ಈಸಿಯಾಗಿ ಪ್ರತಿಯೊಬ್ಬರಿಗೂ ಈಸಿಯಾಗಿ ಅರ್ಥ ಆಗಬೇಕು ಅಂತೇಳಿ ಈ ರೀತಿ ನಾವು ಈಗ ಲೆವೆಲ್ಸ್ಗಳು ಹಾಕಿದ್ದೀವಿ. ಇಲ್ಲಿಗೆ ಈ 50 ಈಗ ಒಂದು ಫಿಬೊನಾಚಿ ನಾವು ಡ್ರಾ ಮಾಡಿ ನೋಡಿದ್ರೆ, ಫಿಬೊನಾಚಿನಲ್ಲಿ ಇಲ್ಲಿಂದ ಹಿಡ್ದು ಫಿಬೊನಾಚಿನ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದ್ರೆ ಇದು 50% ಬರ್ತದೆ. 50% ಬಂದು ಅವಾಗ ಏನಾಗುತ್ತೆ ಅಂದರೆ, 50%ಇಂದ ಕೆಳಗಡೆ ಇದ್ದರೆ ಸ್ವಲ್ಪ ಮಾರ್ಕೆಟ್ ವೀಕ್ ಇದೆ. ಅದ್ರ ವೀಕ್ ಇದ್ದಾಗ ನಾವು ಏನು ಮಾಡ್ತೀವಿ, ಬೈಝೋನ್ ಬರೋ ಗಂಟೆ ನಾವು ಕಾಯಬೇಕು. ಬೈಝೋನ್ ಬಂದು ನೋಡಿ, ಸೇಮ್ 23,790 ಅಲ್ಲಿಂದ ಸೀದಾ ನೋಡಿ ಇಲ್ಲಿಂದ. ಅಂದರೆ ಇದರ ಅರ್ಥ ಏನಂದರೆ, ಕೆಳಗಡೆಯಿಂದ ತೊಗೊಳ್ಬೇಕು. ಶೇರ್ ಮಾರ್ಕೆಟ್ ಇರೋದೇನು, ಕೆಳಗಡೆ ತೊಗೊಳ್ಳೋದು, ಮೇಲೆ ಮಾರೋದು. ಶಾರ್ಟು ಕೂಡ ಮಾಡ್ತಾರೆ. ಶಾರ್ಟ್ ಯಾವ ಜಾಗದಿಂದ ಮಾಡಬೇಕು, ಇಲ್ಲಿ ನೋಡಿ ಮಾರಬೇಕು. ನೋಡಿ, ಸೇಲ್ ಝೋನ್ ಇದೆ, ಸೇಲ್ ಝೋನಿಂದ ಇಲ್ಲಿ ಬಂದಿದೆ ನೋಡಿ. ಇದು ಸ್ಟ್ರಾಂಗ್ ಸೇಲ್ ಝೋನು. ಸ್ಟ್ರಾಂಗ್ ಸೇಲ್ ಝೋನಿಂದ ಮತ್ತೆ ವಾಪಸ್ ಕೆಳಗಡೆ ಇದಾಯಿತು. ಕೆಳಗಡೆ ಬಂದಾಗ ನೋಡಿ, ಸೇಮ್ ಇಲ್ಲಿಂದ ಬೈ ಝೋನು. ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಇವತ್ತು ಕನ್ಸಾಲಿಡೇಷನ್ ಆಯ್ತು ಇಲ್ಲಿ. ಯಾಕಂದರೆ ವೀಕ್ಲಿ ಎಕ್ಸ್ಪೈರಿನಲ್ಲಿ ಈಗ ಕನ್ಸಾಲಿಡೇಷನ್ ಆಗಿ ಎಲ್ಲ ಝೀರೋ ಮಾಡಬೇಕಲ್ಲ ಪ್ರೀಮಿಯಮ್ನ. ಆದರೆ ಇದು ನೆಫ್ಟಿದು ಎಕ್ಸ್ಪೈರಿ ಇರಲಿಲ್ಲ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇದ್ದಿದ್ದು. ಇದನ್ನು ನಾವು ಏನು ಮಾಡಿದ್ದೀವಿ ಅಂದರೆ, ಟೂಲ್ನಲ್ಲಿ ಮೇನ್ ಸೆಟ್ಟಿಂಗ್ ಏನಿದೆ, ಇದನ್ನು ಒಂದು ಟ್ರೇಡರ್ಗೆ ಯಾವ ರೀತಿ ಯಾವುದೇ ರೀತಿ ಸೆಟ್ಟಿಂಗ್ ಮಾಡಬಾರ್ದು. ಆ ಸೆಟ್ಟಿಂಗ್ ಮಾಡಬೇಕು, ಈ ಸೆಟ್ಟಿಂಗ್ ಮಾಡಬೇಕು ಅಂತ ಯಾವುದೇ ರೀತಿ ಸೆಟ್ಟಿಂಗ್ ಮಾಡೋಂಥ ಇದಿರಲ್ಲ. ಸೀದಾ ನೀವು ಪ್ಲಾಟ್ ಮಾಡಿದಾಗ ಈ ರೀತಿ ಬರ್ತದೆ.
ನೀವು ಕೇವಲ 5 ನಿಮಿಷ ಟೈಮ್ ಫ್ರೇಮಲ್ಲಿ ಅಷ್ಟೇ ಎಲ್ಲರೂ ಹೇಳ್ತಾರೆ ಯಾವ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡಿದ್ರೆ ಸರಿ ಇರ್ತದೆ, 15 ನಿಮಿಷದಲ್ಲಿ ಟ್ರೇಡ್ ಮಾಡಬೇಕು, 5 ನಿಮಿಷದಲ್ಲಿ ಟ್ರೇಡ್ ಮಾಡಬೇಕು, ಅರ್ಧ ಗಂಟೆಯಲ್ಲಿ ಟ್ರೇಡ್ ಮಾಡಬೇಕು, ಯಾವ ಟೈಮ್ ಸರಿಯಾಗಿ ಟ್ರೇಡ್ ಮಾಡೋದಕ್ಕೆ ಸರಿಯಾದ ಟೈಮ್ ಫ್ರೇಮ್ ಯಾವುದು ಅಂತ. ಈ ಟೂಲಲ್ಲಿ ನಿಮಗೆ ಟೈಮ್ ಫ್ರೇಮ್ ಯಾಕೆ ಹೈಯರ್ ಟೈಮ್ ಫ್ರೇಮ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಡೈರೆಕ್ಷನ್ ಗೊತ್ತಾಗಲಿ ಅಂಥೇಳಿ, ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಗಲಿ, ಟ್ರೆಂಡ್ ಏನು ನಡೀತಿದೆ ಗೊತ್ತಾಗಲಿ, ಹೈಯರ್ ಟೈಮ್ ಫ್ರೇಮಲ್ಲಿ ಏನು ನಡೀತಿದೆ ಅಂತ. ಅದೆಲ್ಲ ನಾವು ಈಸಿ ಮಾಡೋ ಸಲುವಾಗಿ ನಾವು ಏನು ಮಾಡ್ದೋ ಅಂದರೆ ಒಂದು ಟೂಲನ್ನ ಈ ರೀತಿ ಮಾಡ್ದು ನಾವು ಇದನ್ನ ನಮ್ಮ ಟೀಮ್ ಎಲ್ಲ ಈ ಕಮ್ಮಿ ಅಂದರೆ ಸುಮಾರು ದಿನ ತಿಂಗಳಂಗಟ್ಲೇ ಹಿಡ್ದಿದೆ, ಸಾವಿರಾರು ಟೂಲ್ಸ್ ಎಲ್ಲ ಇದೆ. ಆದರೆ ಈ ರೀತಿ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡೋಂಥ ಟೂಲು ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಟೀಮೆಲ್ಲ ಸೇರಿಬಿಟ್ಟು ಈ ಟೂಲ್ನ ಮಾಡ್ದು. ಈ ಟೂಲ್ನ ಮಾಡಿ ಅದರಲ್ಲೂ ಇನ್ನೂ ಎಲ್ರಿಗೂ ಈಸಿಯಾಗಿ ಅರ್ಥ ಆಗಬೇಕು ಅಂಥೇಳಿ ಇಲ್ಲಿಗೆ ಓವರ್ ಬೋಟ್ ಲೆವೆಲು, ಸೇಲ್ ಝೋನು 75%, ಮತ್ತು ಬೈ ಝೋನು, ಸ್ಟ್ರಾಂಗ್ ಬೈ ಝೋನು, ಇದೆಲ್ಲನೂ ಪ್ಲಾಟ್ ಮಾಡ್ದು. ಈ ಬ್ಲ್ಯಾಕ್ ಇದೆಯಲ್ಲ ಅಂದರೆ ಇದು ಏನಂದರೆ ಚಿಕ್ಕ ಸಪೋರ್ಟು, ಮತ್ತು ಇಲ್ಲಿರೋಂಥದ್ದು ಮೇಜರ್ ಲೆವೆಲು, ಮೇಜರ್ ಸಪೋರ್ಟ್ ರೆಸಿಸ್ಟೆಂಟು. ಈ ಗ್ರೀನ್ ಮತ್ತು ಬ್ಲೂ ಇದೆಲ್ಲ ಇದೆಯಲ್ಲ, ಇದು ರೆಡ್ ಕಲರ್ ಇರೋದು ಏನಂದರೆ ಅದು ಪಿಂಕ್ ಕಲರ್ ಇರೋದು ಏನಂದರೆ ಇದು ಯಾವ ಜಾಗದಿಂದ ಬ್ರೇಕ್ಔಟ್ ಆಗುತ್ತಲ್ಲ, ಈ ಬ್ರೇಕ್ಔಟ್ ಲೆವೆಲ್ ಇದೆಯಲ್ಲ, ಈ ಬ್ರೇಕ್ಔಟ್ ಲೆವೆಲು ಪಿಂಕ್ ಕಲರ್ 50% ಲೆವೆಲ್. ಇದು ಈಗ ನೋಡಿ ಸೇಮ್ ನಿಮಗೆ ತೋರಿಸ್ತೀನಿ ಯಾವ ಜಾಗದಿಂದ ಮಾರ್ಕೆಟ್ ಏನು ನೋಡಿ, ಇಲ್ಲೇ ಇದು ಈ ಜಾಗದಿಂದ ಬ್ರೇಕ್ ಡೌನ್ ಆದಾಗ ಈಗ ಉಂಟಾಗತ್ತಲ್ಲ, ಇದೇ 50% ಲೆವೆಲ್. ಇದು ನೋಡಿ ಕಾಣ್ತಿದೆಯಲ್ಲ, ಇದೇ 50% ಲೆವೆಲ್. ನೋಡಿ ಇಲ್ಲಿಂದ ಎಷ್ಟು ಗ್ಯಾಪ್ ಇದೆ. ಇಲ್ಲಿ ಹೈಯರ್ ಈ ಕ್ಯಾಂಡಲ್ ನೋಡಿ ಎಷ್ಟು ದೊಡ್ಡ ಕ್ಯಾಂಡಲ್ ಹೊತ್ತು ಸಾಯಂಕಾಲ 2 ಗಂಟೆ 55 ನಿಮಿಷಕ್ಕೆ ಬಂದಿದೆ ಕ್ಯಾಂಡಲ್. ಇದು 29ನೇ ತಾರೀಕು ಸಂಜೆ 2 ಗಂಟೆ 55 ನಿಮಿಷಕ್ಕೆ ಈ ಕ್ಯಾಂಡಲ್ 23,770 ಹತ್ರ ಇದ್ದಿದ್ದು ಒಂದು ಸೀದಾ ಒಂದೇ ಒಂದು ಕ್ಯಾಂಡಲ್ ಕಮ್ಮಿ ಅಂದರೆ 200 ಪಾಯಿಂಟ್ದು ಕ್ಯಾಂಡಲ್, ಇಷ್ಟು ದೊಡ್ಡ ಕ್ಯಾಂಡಲ್ ಸೇಲಿಂಗ್ ಪ್ರೆಷರಿಂದ ಕೆಳಬಿತ್ತು. ಅವಾಗ ನೋಡಿ ಅದು ಆ ಕ್ಯಾಂಡಲ್ಗೆ ಎಷ್ಟು ಸ್ಟ್ರೆಂತ್ ಇದೆ ಅದಕ್ಕೆ ತಕ್ಕಾಗಿ ಇದು ನೆಕ್ಸ್ಟ್ ಲೆವೆಲ್ ಡ್ರಾ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ಡ್ರಾ ಆಗಿದ ತಕ್ಷಣ ನೋಡಿ ಕೆಳಗಡೆ ಸ್ಟ್ರಾಂಗ್ ಬೈ ಝೋನ್ ಆಗೋಯ್ತಿದ್ದು. ಅವಾಗ ನಾವು ಇಂಟ್ರಾಡೇನಲ್ಲಿ ಬೈ ಮಾಡ್ತೀವಿ. ಇಂಟ್ರಾಡೇನಲ್ಲಿ ಈ ಜಾಗದಿಂದ ನಾವು ಬೈ ಮಾಡ್ದು. ಆದರೆ ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್, ನಾಳೆಗೆ ನಾನು ಪೊಸಿಷನ್ನ ತೊಗೊಂಡೋಗ್ತೀನಿ ಅಂದಾಗ ಆಗ ನೀವು ಎಚ್ಚರಿಕೆಯಿಂದ ಇರ್ಬೋದು. ಇಲ್ಲ ಇದು ಟ್ರೆಂಡ್ ಡೌನ್ ಸೈಡ್, ಅಂದರೆ ಡೌನ್ ಟ್ರೆಂಡ್ ನಡೀತಾ ಇದೆ, ಇವಾಗ ನನಗೆ ಡೌನ್ ಸೈಡ್ಗೆ ಟ್ರೇಡ್ ತೊಗೊಳ್ಬೇಕು ನಾಳೆ ದಿನ ನಾನು ಟ್ರೇಡ್ ಮಾಡೋದಾದರೆ. ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೆ, ಟ್ರೆಂಡ್ ಯಾವಾಗ ಈ ಲೆವೆಲ್ ಏನಿದೆ ಇದನ್ನು ಬ್ರೇಕೌಟ್ ಆದಾಗ ಆವಾಗ ಡೌನ್ ಟ್ರೆಂಡಲ್ಲೇ ಇದ್ದಿದ್ದು ಅಪ್ ಟ್ರೆಂಡ್ಗೆ ಚೇಂಜ್ ಆಗುತ್ತೆ. ಆವಾಗ ಇಲ್ಲಿ ಇದ್ದಂಥ ಕೆಳಗಡೆ ಇದ್ದಂಥ ಏನು ಪುಟ್ ರೇಟರ್ ಏನಿದ್ರೆ ಆವಾಗ ಇಲ್ಲಿಗೆ ಅವ್ರು ಶಿಫ್ಟ್ ಆಗ್ತಾರೆ. ಆವಾಗ ಮಾರ್ಕೆಟು ಏನಾಗುತ್ತೆ, ಆವಾಗ ಇವಾಗ ಇದನ್ನು ಬಾಟಮ್ ಅಂತ ಕನ್ಫರ್ಮ್ ಆಗುತ್ತೆ. ಮಾರ್ಕೆಟ್ ಇಲ್ಲಿಂದ ಬಾಟಮ್ ಕನ್ಫರ್ಮ್ ಆಯಿತು, ಇಲ್ಲಿಂದ ಇನ್ನು ಕೆಳಗೆ ಹೋಗಲ್ಲ ಅಂಥೇಳಿ ಇವಾಗ ನೆಕ್ಸ್ಟ್ ಲೆವೆಲ್ ಇದಾಗ ಗಂಟ ನಾವೀಗ ಲಾಂಗ್ ಸೈಡ್ಗೆ ನಾವು ಇಂಟ್ರಾಡೇನಲ್ಲೂ ಬೈ ಸೆಲ್ ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ನಾವು ಒಂದು ಸ್ಕ್ಯಾಲ್ಪಿಂಗ್ ಹೊಡಿಬೋದು, ಇಲ್ಲ ಏನು ಆದರೆ ಮೋಸ್ಟ್ ಆಫ್ ದಿ ಟೈಮ್ ನಾವು ಲಾಂಗ್ ಸೈಡೇ ಟ್ರೇಡ್ ತೊಗೊಳ್ಬೇಕು. ಆದ್ರೂ ಕೂಡ ಇಲ್ಲಿಂದ ಒಂದು ಮಾರ್ಕೆಟ್ ಮೇಲೆ ಹೋದಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಅಂತ ಬರ್ತದೆ. ಪ್ರಾಫಿಟ್ ಬುಕ್ಕಿಂಗ್ ಝೋನ್ ಎಲ್ಲಂದರೆ ಇಲ್ಲಿ ಬರೋಲ್ಲ. ಒಂದು ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬೋದು. ಇಲ್ಲಿಂದ ನೋಡಿ ಸ್ವಲ್ಪ ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ. ನೋಡಿ ಇದರಿಂದ ಸ್ಟ್ರಾಂಗ್ ಸೇಲ್ ಝೋನ್ ಇದೆ. ಇಲ್ಲಿಂದ 24,250 ಸ್ಟ್ರಾಂಗ್ ಸೇಲ್ ಝೋನ್ ಇದೆ. ನೋಡಿ ಅಲ್ಲಿಂದ ಸೀದಾ ಇಲ್ಲಿಗೆ ನೋಡಿ ಈ ರೀತಿ ಬಂತು. ಎಲ್ಲಿ ಗಂಟೆ ಬಂದಿದೆ ಸೇಮ್ ಇಲ್ಲಿ ನೋಡಿ ಬೈ ಝೋನು. ಕೆಲವು ಸಲ ಈ ಬೈ ಝೋನಿಂದ ಮಾರ್ಕೆಟ್ ರಿಕವರ್ ಆಯಿತು, ಇನ್ನೊಂದು ಸಲ ಬರಲಿಲ್ಲ, ಅದಕ್ಕಿಂತ ಮುಂಚೆನೇ ರಿಕವರ್ ಆಗೋಯ್ತು. ಆ ರೀತಿ ಮಾರ್ಕೆಟನ್ನು ಒಂದು ಕನ್ಫ್ಯೂಸ್ ಮಾಡುತ್ತೆ. ಕೆಲವ್ರಿಗೆ ಟ್ರೆಂಡೇ ಗೊತ್ತಾಗಲ್ಲ. ರಿಟೇಲ್ ಟ್ರೇಡರ್ಗೆ ಮೇನ್ ಎಲ್ಲರೂ ಏನು ಹೇಳ್ತಾರೆ, ಆಪ್ಷನ್ ಬೈ ಮಾಡಿ ಇದನ್ನ ಎಲ್ಲರದ್ದು ಹಣ ಹೋಗ್ತದೆ ಅಂತೇಳಿ. ಅದರಿಂದ ಕೂಡ ಹಣ ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಜನರಿಗೆ ಏನಾಗ್ತದೆ, ಟ್ರೆಂಡ್ ಏನು ನಡೀತದೆ ಅಂತಲೇ ಗೊತ್ತಿಲ್ಲ. ಅವರು 100 ಪಾಯಿಂಟ್ 200 ಪಾಯಿಂಟ್ ನೆಫ್ಟಿ ರೆಡ್ ಆಗಿಬಿಟ್ರೆ, ಗ್ರೀನ್ ಆಗಿಬಿಟ್ರೆ ಒಬ್ರು ಬುಲಿಶ್ ಆಗಿಬಿಡ್ತು, ಬೇರಿಶ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಲಾಂಗ್ ಸೈಡ್ ಶಾರ್ಟ್ ಸೈಡ್ ಟ್ರೇಡ್ ತೊಗೊಳ್ತಾರೆ. ನಿಜವಾಗಿ ಟ್ರೆಂಡ್ ಏನು ನಡೀತಾಯಿದೆ ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಮತ್ತು ಲೆವೆಲ್ಸ್ ನಾವು ಈಗ ಒಂದು ಸಪೋರ್ಟ್ ಎಲ್ಲರೂ ಮ್ಯಾನ್ಯುವಲ್ ಆಗಿ ಸಪೋರ್ಟ್ ರೆಸಿಸ್ಟೆಂಟ್ ಡ್ರಾ ಮಾಡ್ತಾರೆ. ಆದರೆ ಸಪೋರ್ಟ್ ರೆಸಿಸ್ಟೆಂಟ್ ಡ್ರಾ ಮಾಡಿದ ತಕ್ಷಣ ಅದರಲ್ಲಿ ಟ್ರೆಂಡ್ ಏನು ನಡೀತದೆ ಅನ್ನೋದು ಗೊತ್ತಿಲ್ಲ. ಟ್ರೆಂಡನ್ನು ಏನಾಗ್ತಾಯಿದೆ, ನನಗೆ ಯಾವ ಸೈಡ್ಗೆ ಟ್ರೇಡ್ ತೊಗೊಳ್ಬೇಕು ಅಂತೇಳಿ. ಇಲ್ಲಿ ನೋಡಿ ಈಗ ಟ್ರೆಂಡ್ ಏನಿದೆ
ಈ ರೆಡ್ ಬಾಕ್ಸ್ ಇರೋಂಥದ್ದು ಡೌನ್ ಟ್ರೆಂಡ್. ಆದರೆ ಕೆಳಗಡೆ ಬೈ ಝೋನ್ ಇದೆ, ಬೈ ಝೋನಿಂದ ಇಂಟ್ರಾಡೇನಲ್ಲಿ ನಾವು ಬೈ ಮಾಡ್ಬೋದು. ಆದರೆ ನಾಳೆ ದಿನ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಾಳೆ ಇಲ್ಲಿಂದ ಕೆಳಗಡೆ ಸೀದಾ ಬರ್ಬೋದು. ಇಲ್ಲಿ ನೋಡಿ ಇಂಟ್ರಾಡೇನಲ್ಲಿ ಕೆಳಗಡೆ ಇದು ಎಷ್ಟು ವೆಡ್ನೆಸ್ಡೇ 3ನೇ ತಾರೀಕು, ಜೂನ್ 3ನೇ ತಾರೀಕು ಇಲ್ಲಿಂದ 50% ಲೆವೆಲಿಂದ ಮೇಲೆ ಹೋಯ್ತು. ಆದರೂ ನಾವು ಈಗ ಎಚ್ಚರಿಕೆಯಿಂದ ಇರಬೇಕು, ಯಾಕಂದರೆ ಇದು ಡೌನ್ ಟ್ರೆಂಡಲ್ಲಿ ಇದೆ. ನಾಳೆ ದಿನ ಏನಾದರೂ ನಾವು ಇಲ್ಲಿಂದ ಲಾಂಗ್ ಸೈಡ್ಗೆ ನಾವು ಇದು ಮಾಡಿದ್ರೆ ಸೀದಾ ನೋಡಿ ನೆಕ್ಸ್ಟ್ ಡೇ ಏನಾಗುತ್ತೆ. ಇಲ್ಲೂ ಅಷ್ಟೇ ಸೇಮ್, ಇಲ್ಲಿಂದ ಈ ಜಾಗದಿಂದನೇ ಟ್ರೆಂಡ್ ಚೇಂಜ್ ಆಗೋಯ್ತು. ಅಂದರೆ ಈ ಟೂಲ್ ಏನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದೊಂದು ಟ್ರೆಂಡ್ ಐಡೆಂಟಿಫಿಕೇಷನ್ ಇಂಡಿಕೇಟರ್ ಪ್ಲಸ್ ಇದರಲ್ಲಿ ಸಪೋರ್ಟ್ ರೆಸಿಸ್ಟೆಂಟ್ ಕೂಡ ಇದೆ, ಮತ್ತು ಇನ್ನೂ ತುಂಬ ಇದೆ ಇದರಲ್ಲಿ. ಮತ್ತು ಇದನ್ನು ಬರೀ ಇಂಡಿಯನ್ ಮಾರ್ಕೆಟ್ಗೋಸ್ಕರ ಅಲ್ಲ, ಇದು ಗೋಲ್ಡು, ಕ್ರಿಪ್ಟೋ ಮತ್ತು ಯಾವುದೇ ಮಾರ್ಕೆಟಲ್ಲಿ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಬೋದು. ಇದನ್ನು ಬರೀ ಇಂಡಿಯನ್ ಮಾರ್ಕೆಟ್ ಅಂತಲ್ಲ, ಯಾವುದೇ ಮಾರ್ಕೆಟಲ್ಲಿ ಬೇಕಾದರೆ ಯೂಸ್ ಮಾಡ್ಬೋದು. ನಮಗೆ ತೋರಿಸ್ತೀನಿ. ಇವಾಗ US ಮಾರ್ಕೆಟ್ನ ಹಾಕ್ತೀನಿ, ತೋರಿಸ್ತೀನಿ ನೋಡಿ. ಇದು US ಮಾರ್ಕೆಟ್, ಇದು US ಮಾರ್ಕೆಟ್ ಯೂಸ್ ಮಾಡ್ಬೋದು. ಮತ್ತು ಕ್ರೂಡ್ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು. ಕ್ರೂಡ್ ಆಯಿಲ್ ಏನಾಗ್ತಿದೆ, ಕ್ರೂಡ್ ಆಯಿಲ್ ನೋಡಿ, ಇದನ್ನ ಕ್ರೂಡ್ ಆಯಿಲ್ ಟ್ರೇಡ್ ಮಾಡೋರು ಕ್ರೂಡ್ ಆಯಿಲ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಗೋಲ್ಡ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಯಾವುದೇ ಸಪೋರ್ಟ್ ರೆಸಿಸ್ಟೆಂಟ್ ಮೇಲೆ ಪ್ರತಿಯೊಂದು ಸೇಮ್, ಎಲ್ಲ ಮಾರ್ಕೆಟು ಸೇಮ್. ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಎಲ್ಲ ಮಾರ್ಕೆಟು ಅದೇ ರೀತಿ ವರ್ಕ್ ಆಗೋದು. ಇದು ಗೋಲ್ಡ್ ಮಿನಿ, ಇದು ಸಿಲ್ವರ್ ನೋಡಿ. ಮತ್ತು ಇದಿದೆ BTC, ಬಿಟ್ಕಾಯಿನ್ ಇವತ್ತು ನೋಡಿ, ಈಗ ಬ್ರೇಕ್ಔಟ್ ಆಗಿ ಇದು ಇನ್ನೂ ಈ ಲೆವೆಲ್ ಇದ್ರ ಮೇಲೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ನೋಡಿ ಕರೆಕ್ಟಾಗಿ 50% ಲೆವೆಲ್ ಏನಿದೆ ಇದ್ರ ಮೇಲೆ ಕನ್ಸಾಲಿಡೇಷನ್ ಆಗಿ ಇದ್ರ ಮೇಲೆ ಇನ್ನು ಇದಾಗ್ತಾಯಿದೆ. ಆವಾಗ ನಾವು ಎಚ್ಚರಿಕೆ ವಹಿಸ್ಬೋದು ನಾವು ಈ ಜಾಗದಿಂದ. ನೋಡಿ BTC ಕೂಡ ನೋಡಿ, ಇದು ಸ್ಟ್ರಾಂಗ್, ಇದು ಬ್ರೇಕ್ಔಟ್ ಆಗೋಕ್ಕಿಂತ ಮುಂಚೆ ನೋಡಿ ಈ ಜಾಗದಿದ್ದು ಸ್ಟ್ರಾಂಗ್ ಸೇಲ್ ಝೋನು. ಇಲ್ಲಿ ಯಾರಾದರೂ ಇಲ್ಲಿ ಗ್ರೀನ್ ಇದನ್ನ ಕ್ಯಾಂಡಲ್ ನೋಡಿ ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಸೀದಾ ಡೌನು. ಅದಕ್ಕೆ ಒಳ್ಳೆಯ ಟೂಲ್ಸ್ ನಮ್ಮ ಹತ್ರ ಇದ್ದಾಗ ನಾವು ಆದಷ್ಟು ಎಚ್ಚರಿಕೆ ವಹಿಸ್ಬೋದು, ಇದು ಮಾಡ್ಬೋದು. ಮತ್ತು ಇದರಲ್ಲಿ ಕ್ಯಾಂಡಲ್ಸ್ ಇದೆಯಲ್ಲ, ಇದರಲ್ಲೂ ಕೂಡ ನಾನು ತುಂಬ ಕೆಲಸ ಮಾಡಿದ್ದೀನಿ ಈ ಟೂಲಲ್ಲಿ. ಅದೇನು ಅಂತ ಹೇಳ್ತೀನಿ. ಏನು ಕೆಲಸ ಮಾಡಿದ್ದೀನಿ ಅಂತಂದರೆ, ಕ್ಯಾಂಡಲ್ಸ್ ಇದೆಯಲ್ಲ, ಆ ಕ್ಯಾಂಡಲ್ಸಲ್ಲಿ ಇದರಲ್ಲಿ 4 ರೀತಿಯ ಕ್ಯಾಂಡಲ್ಸ್ ಇದೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಹಾಕಿ ತೋರಿಸ್ತೀನಿ. ಇದರಲ್ಲಿ 4 ಬಗೆಯ ಕ್ಯಾಂಡಲ್ಸ್ ಇದೆ. ಒಂದು ಲೋ, ಈ ಕಲರ್ ಇದೆ, ಇದು ಮಾರ್ಕೆಟ್, ಇದು ಲೋ ವಾಲ್ಯೂಮ್ ಕ್ಯಾಂಡಲ್. ಇದು ಈ ಕಲರ್ ಏನಿದೆ ಲೋ ವಾಲ್ಯೂಮ್ ಕ್ಯಾಂಡಲು. ಈ ಕಲರ್ ಇದೆ ಏನಿದೆ ಗ್ರೀನ್, ಈ ಕಲರು, ಇದು ಹೈ ವಾಲ್ಯೂಮ್ ಕಲರು. ಮತ್ತು ಇದು ಹೈ ವಾಲ್ಯೂಮ್, ಇದು ಬೇರಿಶ್ ಹೈ ವಾಲ್ಯೂಮ್, ಇದು ಬುಲ್ಲಿಶ್ ಹೈ ವಾಲ್ಯೂಮ್. ಇದರಲ್ಲಿ ಇನ್ನೊಂದು ಕ್ಯಾಂಡಲ್ ಅದನ್ನ ತೋರಿಸ್ತೀನಿ ನಿಮಗೆ. ಅದು ಪ್ರತಿದಿನ ಬರೋಲ್ಲ. ಇದೇನಂದರೆ ಅಲ್ಟ್ರಾ ಹೈ ವಾಲ್ಯೂಮ್ ಕ್ಯಾಂಡಲು. ಇದು ಯಾವಾಗ ಕೆಲವು ದಿನ ಮಾತ್ರ, ಪ್ರತಿದಿನ ಬರೋಲ್ಲ ಇದು. ನೋಡಿ ಇದು ಅಲ್ಟ್ರಾ ಹೈ ವಾಲ್ಯೂಮ್ ಕ್ಯಾಂಡಲ್. ಇದು ನೋಡಿ ಏನಾಗುತ್ತೆ ಅಂದರೆ, ಕೇವಲ 5 ನಿಮಿಷದಲ್ಲಿ ಮಾರ್ಕೆಟ್ ಎಲ್ಲಿಂದ ಎಷ್ಟು ಮೇಲಕ್ಕೆ ಹೋಗಿದೆ ನೋಡಿ. ಇದು ಒಂದು ಕ್ಯಾಂಡಲಲ್ಲಿ ಇಡೀ ದಿನ 10 ಪಾಯಿಂಟ್, 20 ಪಾಯಿಂಟ್, 30 ಪಾಯಿಂಟ್ ಇಷ್ಟರಲ್ಲೇ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ ಇಲ್ಲಿಂದ. ಆದರೆ 5 ನಿಮಿಷಕ್ಕೆ ಒಂದು ಇದರ ದೊಡ್ಡ ಕ್ಯಾಂಡಲ್ ಎಷ್ಟು ಇದೆ ಇರ್ಬೋದಾ ನೋಡಿದ್ರೆ, ಎಷ್ಟು 20 ಪಾಯಿಂಟ್, 10 ಪಾಯಿಂಟ್, 20 ಪಾಯಿಂಟಲ್ಲಿ ಆಡ್ತಿದ್ದು 5 ನಿಮಿಷದಲ್ಲಿ 10 ಪಾಯಿಂಟ್, 20 ಪಾಯಿಂಟ್ ಆಡ್ತಿದ್ದು ಒಂದೇ ಕ್ಯಾಂಡಲ್. ಸೀದಾ ಇಷ್ಟು ದೊಡ್ಡ ಕ್ಯಾಂಡಲ್ ಅಂದರೆ ಇದು ಸಡನ್ನಾಗಿ ನಮ್ಮ ನಾರ್ಮಲ್ ಕ್ಯಾಂಡಲ್ ಏನಿದೆ, ನಾರ್ಮಲ್ ಕ್ಯಾಂಡಲ್ ನೋಡಿದಾಗ ನೋಡಿ, ನಾರ್ಮಲ್ ಕ್ಯಾಂಡಲಲ್ಲಿ ಏನಿದೆ, ನಾರ್ಮಲ್ ಕ್ಯಾಂಡಲ್ ನೋಡಿದಾಗ ಇದರಲ್ಲಿ ಏನೂ ಅರ್ಥ ಆಗಲ್ಲ. ಇದರಲ್ಲಿ ಎಲ್ಲಿ ಈ ಕ್ಯಾಂಡಲ್ ಕೂಡ ನಮ್ಮ ಪ್ರೈಸೆಕ್ಷನ್ ಟೂಲ್ ಇದು ಏನಿದೆ, ಈ ಇದರಲ್ಲಿ ಕ್ಯಾಂಡಲ್ ಕೂಡ ನಿಮಗೆ ಇದು ಮಾಡ್ತೇವೆ. ಬ್ಲ್ಯಾಕ್ ಕ್ಯಾಂಡಲ್ ಬರ್ತದೆ ನೋಡಿ. ಬ್ಲ್ಯಾಕ್ ಕ್ಯಾಂಡಲ್ ಎಲ್ಲೆಲ್ಲಿದೆ, ಇದು ಎಲ್ಲಿ ನಿಮ್ಮನ್ನ ಟ್ರ್ಯಾಪ್ ಮಾಡೋದ್ರಿಂದ ಮಾರ್ಕೆಟ್ ಏನು ಟ್ರ್ಯಾಪ್ ಮಾಡ್ತಿದೆ, ಆವಾಗ ನಿಮಗೆ ಎಚ್ಚರಿಕೆ ಮಾಡ್ತಿದೆ. ಲೆಕ್ಕ ನೋಡಿದ್ರೆ ಇಲ್ಲಿ ಎರಡು ಇದು ಈ ಬ್ಲ್ಯಾಕ್ ಕ್ಯಾಂಡಲ್ ಇದೆಯಲ್ಲ, ಇದು ನಿಜವಾಗಿ ಹೇಳ್ಬೇಕಂದ್ರೆ ಗ್ರೀನ್ ಕ್ಯಾಂಡಲ್. ಇದು ನೋಡಿ, ಗ್ರೀನ್ ಕ್ಯಾಂಡಲು ಇದು ಬಂದಿದ್ದ ತಕ್ಷಣ ರಿಟೇಲ್ ಟ್ರೇಡರ್ ಏನು ಮಾಡ್ತಾನೆ, ಇಲ್ಲಿಂದ ರಿಕವರ್ ಆಯ್ತದೆ ಅಂತ ಹೇಳಿದ ತಕ್ಷಣ ಇಲ್ಲಿಂದ ಕಾಲ್ ಬೈ ಮಾಡಿ ಸೀದಾ ಅಲ್ಲಿಂದ ವಾಪಸ್ ಕೆಳಗಡೆ. ಅದಕ್ಕೋಸ್ಕರ ಈ ಕ್ಯಾಂಡಲ್ ಕಲರ್ ಕೂಡ ನಿಮಗೆ ಮ್ಯಾಟ್ರ್ ಆಗುತ್ತೆ. ಇದು ರೆಡ್ ಕಲರ್ ಇದೆಯಲ್ಲ, ಇದು ಹೈ ವಾಲ್ಯೂಮ್ ಕ್ಯಾಂಡಲ್, ಬೇರಿಶ್ ಹೈ ವಾಲ್ಯೂಮ್ ಕ್ಯಾಂಡಲ್. ಈ ಕಲರ್ ಇರೋದೇನಿದೆ ಇದು
ನಾರ್ಮಲ್ ವಾಲ್ಯೂಮ್ ಅಂದರೆ ವಾಲ್ಯೂಮ್ ಇಲ್ಲ. ನಾವು ಆಪ್ಷನ್ ಬೈ ಮಾಡಿದ್ರೆ ಈ ಕ್ಯಾಂಡಲ್ ಏನಿದೆ ಇದರಲ್ಲಿ ಆಪ್ಷನ್ ಪ್ರೀಮಿಯಮ್ ಬೇಗನೆ ಏರೋದಿಲ್ಲ. ಮಾರ್ಕೆಟ್ ನೀವು ಸರಿ ಡೈರೆಕ್ಷನಲ್ಲಿ ತೊಗೊಂಡಿದ್ರು ಕೂಡ ಪ್ರೀಮಿಯಮ್ ಏರೋದಿಲ್ಲ. ಇದು ಹೈ ವಾಲ್ಯೂಮ್ ಕ್ಯಾಂಡಲು. ಈ ಬ್ಲೂ ಮತ್ತು ಈ ಪಿಂಕ್ ಕಲರ್ ಕ್ಯಾಂಡಲ್ ಏನಿದೆ ಇದು ಅಲ್ಟ್ರಾ ಹೈ ವಾಲ್ಯೂಮ್ ಕ್ಯಾಂಡಲ್. ನೋಡಿ ನೆಫ್ಟಿ ನೋಡಿ ಇಲ್ಲಿಂದ 23,900 ನೋಡಿ, ಇಲ್ಲಿ ನೋಡ್ತಾ ಇದ್ದೀವಿ 23,920 ಹತ್ರ ಇದೆ. 23,900 ಸೀದಾ ನೋಡಿ 100.5 ನಿಮಿಷಕ್ಕೆ ಬಿದ್ದೋಗುತ್ತೆ. ಅಂದರೆ ಅಲ್ಟ್ರಾ ಹೈ ವಾಲ್ಯೂಮ್ ಕ್ಯಾಂಡಲ್ ಎಲ್ಲ ಕ್ಯಾಂಡಲ್ ಕೂಡ ಕ್ಯಾಂಡಲ್ ಕಲರಲ್ಲಿ ಕೂಡ ನಿಮಗೆ ಯಾವ ರೀತಿ ಆಪ್ಷನ್ ಬೈ ಮಾಡಬೇಕಾದ್ರೆ ನನಗೆ ಆಪ್ಷನ್ ಬೈ ಮಾಡಬೇಕು 50 ಬೇಡವೋ ಅಂತ ಹೇಳಿ. ನಂತರ ಇದರಲ್ಲಿ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್. ನೀವು ಈ ಕಡೆ ಒಬ್ಬೊಬ್ಬರು ನೋಡಿರ್ಬೋದು, ನೀವು 4 ಚಾರ್ಟ್ ಹಾಕ್ಕೊಂಡು ಮಾನಿಟರ್ ಮಾಡಿಕೊಂಡು ಒಂದರಲ್ಲಿ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಹಾಕಿದ್ರು, ಇನ್ನೊಂದರಲ್ಲಿ 1 ಡೇ ಕ್ಯಾಂಡಲ್ ಹಾಕಿದ್ರು, 50 ಮಿನಿಟ್ ಕ್ಯಾಂಡಲ್ ಹಾಕಿದ್ರು. ಆ ರೀತಿ ಎಲ್ಲರ ಹತ್ರ ಹಣ ಇರೋಲ್ಲ. ಎಲ್ಲ 4 ಮಾನಿಟ್ರ್ ನೋಡಿ ಎಲ್ಲ ಇದು ಮಾಡೋಕ್ಕೋಸ್ಕರ ಇಲ್ಲ ಒಂದೇ ಇದರಲ್ಲಿ ನೀವು ಎಲ್ಲ ಈ ರೀತಿ ಹೋಗಿ 4 ಇದ್ರ ಕನ್ಫ್ಯೂಸ್ ಆಗೋಗುತ್ತೆ. ಈ ರೀತಿ 4 ಕಡೆ ಈ ರೀತಿ ಇದರಲ್ಲಿ 1 ಅವರ್ 1 ಡೇ ಚಾರ್ಟ್ ಹಾಕಿದೆ, ಇಲ್ಲಾಂದರೆ 5 ಮಿನಿಟ್ ಚಾರ್ಟ್ ಹಾಕಿದೆ, ಇಲ್ಲ ಇದ್ರೆ 50 ಮಿನಿಟ್ ಹಾಕಿದೆ. ಎಲ್ಲದರಲ್ಲೂ ಈ ರೀತಿ ಮಾಡೋದ್ರಿಂದ ಆ ಕಡೆ ನೋಡಿ ಈ ಕಡೆ ನೋಡಿ ಈ ಕಡೆ ನೋಡಿ ಈ ಕಡೆ ನೋಡಿ ಎಲ್ಲ ಟ್ರೇಡರ್ಗೆ ಏನಾಗುತ್ತೆ ಕನ್ಫ್ಯೂಸ್ ಆಗೋಗುತ್ತೆ. ಆವಾಗ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನಾವೇನು ಮಾಡ್ದೆ ಅಂದರೆ ಸೀದಾ ಒಂದೇ ಇದು ನೋಡಿ ಈಸಿಯಾಗಿ ಒಂದರೆ ಇಲ್ಲಿ ಪಕ್ಕದಲ್ಲೇ 1 ಅವರ್ ಕ್ಯಾಂಡಲ್ ಏನಾಗ್ತಾಯಿದೆ, ಇಲ್ಲಿಂದ ಎಂಟ್ರಿ ಮಾಡ್ಬೋದಾ ಇಲ್ವಾ? ಇದು ನೋಡಿ ಇದರಲ್ಲಿ 7 1 ಅವರ್ ಕ್ಯಾಂಡಲ್ ಇದೆ. ಇದು ಕೂಡ ಇದು ಡೈಲಿ ಕ್ಯಾಂಡಲ್. ಇವತ್ತು ಮಾರ್ಕೆಟಲ್ಲಿ ಎಲ್ಲಿ ಓಪನ್ ಆಯಿತು. ಇದರಲ್ಲಿ ಇನ್ನೂ ತುಂಬ ಇಂಡಿಕೇಟರ್ಗಳಿದೆ. ಅಂದರೆ ಇಂಡಿಕೇಟರ್ ಅಂತಂದರೆ ಹಿಂದಿನ ದಿನದ ಹೈ ಇದೆ, ಹಿಂದಿನ ದಿನ ಲೋ. ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಇದರಲ್ಲಿ ಮುಖ್ಯವಾದ ನಮ್ಮ ಪ್ರೈಸ್ ಆಕ್ಷನ್ ಟೋಲ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತೇಳಿ ಬರೀ ಅದನ್ನು ಮಾತ್ರ ನಾನು ಇದನ್ನು ಪ್ಲಾಟ್ ಮಾಡಿ ಬಾಕಿದೆಲ್ಲ ಡಿಸೇಬಲ್ ಮಾಡಿದೆ. ಇದರಲ್ಲಿ ವಿ ವ್ಯಾಪ್ ಇದೆ, ಮತ್ತು ಪ್ರಿವಿಯಸ್ ಡೇ ಹೈ ಇದೆ, ಪ್ರಿವಿಯಸ್ ಡೇ ಲೋ ಇದೆ, ಮತ್ತು ಇದು ಒಂದು CPR ಇಂಡಿಕೇಟ್ರಲ್ಲಿ ಇರ್ತದೆ. ಡೈಲಿ ಪಿವಟ್, BC ಟಾಪ್ ಇದೆಲ್ಲ ಇರ್ತದೆ. ಡೈಲಿ TC PC ಅಂತೇಳಿ ಸೆಂಟ್ರಲ್ ಪಿವಟ್ ರೇಂಜ್ ಅಂತ ಹೇಳ್ತಾರೆ, ಅದರಲ್ಲಿ ಇರ್ತದೆ. ಅಂದರೆ ಇದು ಅರ್ಥ ಏನಂತಂದರೆ ಇದರಲ್ಲಿ ಬರೀ ನಾವು BC ಮಾತ್ರ ಯೂಸ್ ಮಾಡ್ತೀವಿ. ಯಾಕಂದರೆ ಇದು ಹಿಂದಿನ ದಿನದ ಅರ್ಧ ಭಾಗ, ಫಿಬೊನಾಚಿ 50% ಅಂತಾರಲ್ಲ ಆ ರೀತಿ. ಇಷ್ಟೆಲ್ಲ ಈ ಟೂಲ್ನಲ್ಲಿದೆ. ನೀವು ಇದನ್ನು ಪಡ್ಕೊಳ್ಳೋಕ್ಕೆ ಇಚ್ಛೆ ಇದ್ದವರು, ಯಾರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅವರು ನನಗೆ ನಿಮ್ಮ ಟ್ರೇಡಿಂಗ್ ಯೂಸರ್ ID-ನ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ. ನಾನು ಇದನ್ನು ಎಲ್ಲರಿಗೂ ಕೂಡ ಇದನ್ನು 1 ವೀಕು ಫ್ರೀಯಾಗಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೀವು ಟ್ರೇಡಿಂಗ್ ವ್ಯೂನ ಡೌನ್ಲೋಡ್ ಮಾಡಿ. ಇಲ್ಲ ಆಲ್ರೆಡಿ ನಿಮ್ಮ ಹತ್ರ ಟ್ರೇಡಿಂಗ್ ವ್ಯೂ ಇದ್ದರೆ ಅಲ್ಲ, ನಿಮ್ಮ ಮೆನು ಸೆಕ್ಷನ್ಗೆ ಹೋದರೆ ಮೆನುನಲ್ಲಿ ಇಲ್ಲಿ ನೋಡಿ ಈ ರೀತಿ ನಿಮಗೆ ನಿಮ್ಮ ಟ್ರೇಡಿಂಗ್ ಯೂಸರ್ ID ಸಿಗುತ್ತೆ. ಅದನ್ನು ನನಗೆ ವಾಟ್ಸಪ್ ಮಾಡಿದ್ರೆ, ಇಮೇಲ್ ಮಾಡಿದ್ರೆ ಅದನ್ನು ನೋಡಿ ನಿಮಗೆ 1 ವಾರ ಗಂಟೆ ನಿಮಗೆ ಎಲ್ರಿಗೂ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಯೂಸ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ಮತ್ತು ಮೆಸೇಜ್ ಮಾಡಿ. ಎಲ್ಲರೂ ಇದನ್ನು ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನನ್ನ ಮಾತನ್ನು ಇಲ್ಲಿ ಕೊನೆಗೊಳಿಸ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಇದ್ರ ಬಗ್ಗೆ ತುಂಬ ಹೇಳೋದಿದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಮಾತಾಡೋಣ. ನಮಸ್ಕಾರ.